ಚಿತ್ರಕಲಾ ಕ್ಷೇತ್ರದ ಅಪೂರ್ವ ಸಾಧಕಿ ಹಾಗೂ ಕಲಾವಿದೆ ಅರ್ಚನಾ ಅಜಿತ್ ಹೆಗಡೆಯವರನ್ನು ಅರಸಿ ಬಂದ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಯ ಗೌರವ. ಅತ್ಯುತ್ತಮ ಹಾಗೂ ಅಪರೂಪದ ಅಪೂರ್ವ ಚಿತ್ರಕಲಾ ಕಲಾವಿದೆ ಮತ್ತು ಯಕ್ಷಗಾನ ಕಲಾವಿದೆಯಾಗಿರುವ ಜೊಯಿಡಾ ತಾಲೂಕಿನ ನಂದಿಗದ್ದೆಯ ಅರ್ಚನಾ ಅಜಿತ್ ಹೆಗಡೆಯವರು ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿ ತಾಲೂಕಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಧಾರವಾಡದ ನಾಟ್ಯ ಸ್ಫೂರ್ತಿ ಆರ್ಟ್ಸ್ ಮತ್ತು ಕಲ್ಚರಲ್ ಅಕಾಡೆಮಿ ಕೊಡಮಾಡುವ ಬಸವಶ್ರೀ ಪ್ರಶಸ್ತಿಯನ್ನು ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಅರ್ಚನಾ ಅಜಿತ್ ಹೆಗಡೆಯವರು ಸ್ವೀಕರಿಸಿದರು. ಬಾಲ್ಯದಿಂದಲೇ ಚಿತ್ರಕಲೆಯ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಸಮಯ ಸಿಕ್ಕಾಗಲೆಲ್ಲ ಚಿತ್ರಕಲೆಯಲ್ಲಿ ತನ್ನನ್ನು ತಾನು ಮೈಗೂಡಿಸಿಕೊಂಡ ಹೆಮ್ಮೆಯ ಮತ್ತು ಗೌರವದ ಸಾಧಕಿ ಅರ್ಚನಾ ಅಜಿತ್ ಹೆಗಡೆಯವರು. ಅತ್ಯುತ್ತಮ ಯಕ್ಷಗಾನ ಕಲಾವಿದರಾಗಿಯೂ ಗಮನ ಸೆಳೆದಿರುವ ಅರ್ಚನಾ ಅಜಿತ್ ಹೆಗಡೆಯವರ ಕುಂಚದಿಂದ ಅರಳಿದ ಚಿತ್ರಗಳು ನಂದಿಗದ್ದೆ ಹಾಗೂ ಇನ್ನಿತರ ಶಾಲೆಗಳ ಗೋಡೆಗಳಲ್ಲಿ ಮೇಳೈಸುತ್ತಿದೆ. ಒಂದೊಂದು ಚಿತ್ರವು ಸಮಾಜಕ್ಕೆ ವಿಭಿನ್ನ ಸಂದೇಶವನ್ನು ಸಾರುವ ಮೂಲಕ ಇವರ ಕುಂಚದಿಂದ ಅರಳಿದ ಚಿತ್ರಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ. ಶರವೇಗದಲ್ಲಿ ಚಿತ್ರ ಬಿಡಿಸುವ ವಿಶಿಷ್ಟ ವ್ಯಕ್ತಿತ್ವದ ಅರ್ಚನಾ ಅಜಿತ್ ಹೆಗಡೆಯವರು ಯಕ್ಷಗಾನದಲ್ಲಿಯೂ ಕೂಡ ಮಿಂಚಿದವರು. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಮೈಲುಗಲ್ಲನ್ನು ಸಾಧಿಸಿದ ಅಮರ್ ಹೋಮ್ಸ್ಟೇಯ ಯಶಸ್ಸಿನಲ್ಲಿಯೂ ಸಹಭಾಗಿಯಾಗಿರುವ ಇವರು ನಳಪಾಕ ತಜ್ಞೆಯಾಗಿಯೂ ಗಮನ ಸೆಳೆದಿದ್ದಾರೆ. ಧಾರವಾಡದಲ್ಲಿ ಕಲಿತು ಬೆಂಗಳೂರಿನಲ್ಲಿ ಉನ್ನತ ಉದ್ಯೋಗದಲ್ಲಿದ್ದ ಇವರು ವಿವಾಹವಾದ ನಂತರ ನಂದಿಗದ್ದೆಯಲ್ಲಿ ಅತ್ತೆ, ಮಾವ, ಪತಿ ಹಾಗೂ ಮಕ್ಕಳ ಜೊತೆ ಸುಸಂಸ್ಕೃತ ಕುಟುಂಬದ ಮುದ್ದಿನ ಸೊಸೆಯಾಗಿರುವ ಅರ್ಚನಾ ಅಜಿತ್ ಹೆಗಡೆಯವರು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತಮ್ಮ ಮುಡಿಗೇರಿಸಿಕೊಂಡವರು. ಯಕ್ಷಗಾನ ಕಲಾವಿದೆ ಮಾತ್ರವಲ್ಲದೆ ಅತ್ಯುತ್ತಮ ನೃತ್ಯ ಕಲಾವಿದೆಯಾಗಿಯೂ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರ ಪ್ರಾಂಜಲ ಗುಣಮನಸ್ಸಿನ ಕಲಾ ಸೇವೆಗೆ ಬಸವಶ್ರೀ ಪ್ರಶಸ್ತಿ ಅರಸಿ ಬಂದಿದೆ. ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಇವರಿಗೆ ಜೊಯಿಡಾ ತಾಲೂಕಿನ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.